Hey guys, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮಗ ವಿರಾಟ್ ಕೊಹ್ಲಿ ಆಡ್ತಾವ್ರೆ ಅಲ್ಲೇ ಮಗೊಂದು ವಿಡಿಯೋ ಮಾಡೋಕ್ಕಾಗಲ್ಲ ನಿನಗೆ ಅಂತ ಕಾಮೆಂಟ್ ಸೆಕ್ಷನ್ ಎಲ್ಲ ಬೈತಾ ಇದ್ದೀರಾ. ನೋಡಿದೆ ಈಚೆ ಹೋಗ್ಬಿಟ್ಟಿದ್ದಮ್ಮ, ಊಟಿಗೆ ಹೋಗ್ಬಿಟ್ಟಿದೆ, ಅದಕ್ಕೋಸ್ಕರ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. 26ನೇ ತಾರೀಕು ವಿರಾಟ್ ಕೊಹ್ಲಿ ಆಡ್ತಾರೆ ಎರಡನೇ ಮ್ಯಾಚ್ನ ವಿಜಯ್ ಹಜಾರೆ ಟ್ರೋಫಿಲಿ. ಫಸ್ಟ್ ಮ್ಯಾಚ್ ಆಂಧ್ರ ಅಗೇನ್ಸ್ಟು ಗೆದ್ರು, ಸಾಕಾತ್ ಪರ್ಫಾರ್ಮೆನ್ಸ್ ಇದರಲ್ಲಂತೂ. ಆ್ಯಂಡ್ ಸೆಂಚುರಿ ಬೇರೆ ಬಂತು ಫಸ್ಟ್ ಮ್ಯಾಚಲ್ಲಿ, ಅದ್ದೂರಿ ಪರ್ಫಾರ್ಮೆನ್ಸು. ಆ್ಯಂಡ್ ಸೆಕೆಂಡ್ ಮ್ಯಾಚನ್ನು ಕೂಡ ಅದ್ದೂರಿ ಪರ್ಫಾರ್ಮೆನ್ಸ್ ಕೊಟ್ಟು ಸೆಕೆಂಡ್ ಮ್ಯಾಚ್ನು ಕೂಡ ಗೆದ್ದಿದ್ದಾರೆ ಡೆಲ್ಲಿ ಅವರು. ವಿರಾಟ್ ಕೊಹ್ಲಿ ಇದ್ದಂಥ 2 ಮ್ಯಾಚ್ನು ಕೂಡ ಡೆಲ್ಲಿ ಅವರು ಗೆದ್ದಿದ್ದಾರೆ. ಸೊ ವಿರಾಟ್ ಕೊಹ್ಲಿ ಫಸ್ಟ್ ಮ್ಯಾಚಲ್ಲಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ರೆ ಬಿಟ್ಟರೋ ಗೊತ್ತಿಲ್ಲ. ಹೌದು, ಗೆಲುವಲ್ಲಿ ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಷನ್ ಆಗಿತ್ತು, ಬಟ್ ಅಂತ ಮಜಾ ಇರಲಿಲ್ಲ ಫಸ್ಟ್ ಮ್ಯಾಚು. ಬಟ್ ಸೆಕೆಂಡ್ ಮ್ಯಾಚ್ ಅಂತ ಬಂದಾಗ ಆಡಿದವರು ಅಗೇನ್ಸ್ಟ್ ಫಸ್ಟ್ ಮ್ಯಾಚು ಆಂಧ್ರ ಅಗೇನ್ಸ್ಟ್ ಅಷ್ಟು ಮಜಾ ಇರಲಿಲ್ಲ. ಬಟ್ ಸೆಕೆಂಡ್ ಮ್ಯಾಚ್ ಏನು ಮಜಾ ಆಗೋರು ಇದ್ದಿದ್ದು. ಸೆಕೆಂಡ್ ಮ್ಯಾಚ್ 7 ರನ್ನಿಂದ ಗೆದ್ದಿರೋದು ಇವರು ಗುಜರಾತ್ ಮೇಲೆ, ಡೆಲ್ಲಿಯವರು. ಸೊ ಈ ಒಂದು ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅವರ ಅಗ್ರೆಷನ್ ಆಗಿರಲಿ, ವಿರಾಟ್ ಕೊಹ್ಲಿ ಅವರ ಅಂದರೆ ಒಂದೊಂದು ವಿಕೆಟ್ ಬೀಳ್ತಾ ಇದ್ದಾಗ ಅವ್ರು ಸೆಲೆಬ್ರೇಟ್ RCBಗೆ ಹೆಂಗೆ ಮಾಡ್ತಾರೋ, ಜೊತೆಗೆ ಇಂಡಿಯಾಗೆ ಹೆಂಗೆ ಮಾಡ್ತಾರೋ ಅದೇ ರೀತಿಯ ಸೆಲೆಬ್ರೇಷನು, ಅದೇ ರೀತಿಯ ಒಂದು ಅಪ್ರೋಚು ಇದಿದೆ. ಬಿಡೋಗುರು ಇದು ಡೊಮ್ಯಾಸ್ಟಿಕ್ ಮ್ಯಾಚ್, ಒಂದಕ್ಕೆಲ್ಲ ಸೆಲೆಬ್ರೇಟ್ ಮಾಡಿದ್ರೆ ವಿಕೆಟ್ ಬಿತ್ತು ಅಂದರೆ ಅಂತ ಅಂದ್ಕೊಂಡು ಅದಿಲ್ಲ. ಒಂದೊಂದು ವಿಕೆಟ್ ಬಿದ್ದಾಗಲೂ ನೋಡ್ತಾ ಇರ್ಬೋದು, ನಾನು ಡಿಸ್ಪ್ಲೇ ಮಾಡಿದ್ದೀನಿ ಫೋಟೋಗಳನ್ನ. ಆ ಒಂದು ಸೆಲೆಬ್ರೇಷನು ಒಂದೊಂದು ವಿಕೆಟ್ ಬಿದ್ದಾಗಲೂ ಆ ಥರ ಇತ್ತು. ಸೇಮ್ ನಮ್ಮ RCBಗೆ ಹೆಂಗೆ ಮಾಡ್ತಾರೋ, ಜೊತೆಗೆ ಇಂಡಿಯನ್ ಟೀಮ್ಗೆ ಹೆಂಗೆ ಮಾಡ್ತಾರೋ ಅದರಲ್ಲೇ ಯಾವುದೇ ಕಮ್ಮಿ ಒಂಥರ ಅಸಡ್ಡೆ ಮಾಡೋದು, ಒಂಥರ ಇದೆಲ್ಲ ಏನು ಅಜ್ಜಿ ಇದೆಲ್ಲ ಆಡಬೇಕಾ ಅನ್ನೋ ಥರ ಅದೆಲ್ಲ ಖಂಡಿತ ಇಲ್ಲ. ಅಷ್ಟು ಅದರ ರೀತಿ ತೋರಿ ಬೆಟ್ರಾಗಿ ಪರ್ಫಾರ್ಮ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ರೋಹಿತ್ ಶರ್ಮಾ ಅವ್ರ ಬಗ್ಗೆಯೂ ಕೂಡ ಮಾತಾಡಬೇಕು. ಸೆಕೆಂಡ್ ಮ್ಯಾಚ್ ಆಡಿದ್ದು ಅವ್ರು ಫಸ್ಟ್ ಮ್ಯಾಚ್ ಆಡಿದ್ದು ಅಗೇನ್ಸ್ಟ್ ಯಾರೋ ಸಕಿಮ್ ಮೇಲೆ, ಸೆಕೆಂಡ್ ಮ್ಯಾಚ್ ಆಗಿದ್ದು ಉತ್ತರಾಖಂಡ್ ಮೇಲೆ ರೋಹಿತ್ ಶರ್ಮಾ ಅವರು ಡಕ್ಔಟ್ ಆಗಿದ್ದಾರೆ, ಗೋಲ್ಡನ್ ಡಕ್ ಆಗಿದ್ದಾರೆ, ಮೊದಲನೇ ಬಾಲನ್ನೇ ಔಟ್ ಆಗಿದ್ದಾರೆ. ಆ್ಯಂಡ್ 1 ಸೆಂಚುರಿ ಕೂಡ ಬಂದಿದೆ. ಇಬ್ಬರು ನೋಡಿ 2 ಮ್ಯಾಚಲ್ಲಿ ಸೆಂಚುರಿ ಹೇಳಿಸಿದ್ದಾರೆ. ರೋಹಿತ್ ಶರ್ಮಾ ಕೂಡ ಸೆಂಚುರಿ, ಒಂದು ಬಿಗ್ ಸ್ಕೋರ್ ಬಂದಿದೆ, 150 ಬಂದಿದೆ. ಆ್ಯಂಡ್ ಈ ಕಡೆಯಿಂದ ಇವರು ಕೂಡ 1 ಸೆಂಚುರಿ ಹೊಡೆದಿದ್ದಾರೆ ಫಸ್ಟ್ ಮ್ಯಾಚಲ್ಲಿ. ಸೆಕೆಂಡ್ ಮ್ಯಾಚ್ ವಿರಾಟ್ ಕೊಹ್ಲಿ ಬೆಟರಾಗಿ ಪರ್ಫಾರ್ಮ್ ಮಾಡಿದರೆ, ಸೆಕೆಂಡ್ ಮ್ಯಾಚ್ ಅನ್ಫಾರ್ಚುನೇಟ್ಲಿ ಬೇಗ ಔಟ್ ಆಗಿದ್ದಾರೆ. ವಿರಾಟ್ ಕೊಹ್ಲಿ 77 ರನ್ ಹೊಡಿತಾರೆ ಗುಜರಾತ್ ಅಗೇನ್ಸ್ಟು. 77 ರನ್ ಇವರು ಹೊಡಿತು ಅಂದರೆ ರಿಷಬ್ ಪಂತ್ 70 ರನ್ ಹೊಡಿತಾರೆ. ಸೊ ಇಬ್ಬರು ಕೂಡ ಮೈನ್ ಇಂಡಿಯನ್ ಟೀಮಲ್ಲಿ ಇರುವಂಥವ್ರು, ಇಬ್ಬರೂ ಕೂಡ ಸಖತ್ತಾಗಿ ಆಡಿದ್ದಾರೆ. ಸೊ ಇವರಿಬ್ಬರ ಪರ್ಫಾರ್ಮೆನ್ಸಿಂದನೇ, ಮೈನ್ ಪರ್ಫಾರ್ಮೆನ್ಸಿಂದನೇ ಗೆದ್ದಿರೋದು. ಅಂಥ ಹೆವಿ ಸ್ಕೋರ್ ಏನಾಗಿಲ್ಲ, ಜಸ್ಟ್ ಆಗಿರೋದು 254. ಫಸ್ಟ್ ಬ್ಯಾಟಿಂಗ್ ಆಡಿದಂಥ ಡೆಲ್ಲಿ ನಮ್ಮ ಸೇಮ್ ಗ್ರೌಂಡು, ಅದೇ ಬೆಂಗಳೂರಿನ ಸ್ಟೇಡಿಯಂ ಇದೆಯಲ್ಲಪ್ಪ, ಸೆಂಟರ್ ಆಫ್ ಎಕ್ಸಲೆನ್ಸು BCCI ಅವ್ರದ್ದು, ಅದಲ್ಲೇ ಆಡೋಂಥ ಮ್ಯಾಚು. 2 ಮ್ಯಾಚನ್ನು ಕೂಡ ಅಲ್ಲೇ ಆಡಿರೋದು ವಿರಾಟ್ ಕೊಹ್ಲಿ ಅವರು. ಒಟ್ಟಲ್ಲಿ ನೋಡಿ, ಡೊಮ್ಯಾಸ್ಟಿಕಲ್ಲಿ 2 ಮ್ಯಾಚ್ ಆಡಿರೋವಂಥದ್ದು 16 ವರ್ಷ ಬಂದಾದಮೇಲೆ, 16 ವರ್ಷ ಆಗಾದಮೇಲೆ 2 ಮ್ಯಾಚ್ನು ಕೂಡ ಬೆಂಗಳೂರಲ್ಲೇ ಆಡಿದ್ದಾರೆ. ಇದನ್ನು ಮೆಚ್ಕೊಬೇಕು ವಿರಾಟ್ ಕೊಹ್ಲಿ ಅವರು. ಆ್ಯಂಡ್ 2 ಮ್ಯಾಚ್ ಮುಗಿದಿದೆ. ಇನ್ನು ಅಪ್ಕಮಿಂಗ್ ಮ್ಯಾಚಸ್ಗಳಲ್ಲಿ ಏನಿದೆ ಡೊಮ್ಯಾಸ್ಟಿಕಲ್ಲಿ, ಈ ಮ್ಯಾಚ್ಗಳೆಲ್ಲ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಆ್ಯಂಡ್ ಫೈನಲ್ ಆಗಿ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದಾಗಿದೆ ಡೆಲ್ಲಿ ಟೀಮ್ ಜೊತೆಗೆ ವಿರಾಟ್ ಕೊಹ್ಲಿ ಅವರು. ರೋಹಿತ್ ಶರ್ಮಾ ಅವರು ಕೂಡ 2 ಮ್ಯಾಚ್ ಅಂತಲೇ, ಅಂದರೆ ಮಿನಿಮಮ್ ಮಾಡಬೇಕಿಷ್ಟು ಅಂತ ಇತ್ತು. 2 ಮ್ಯಾಚ್ ಮಿನಿಮಮ್ ಮಾಡಲೇಬೇಕು, ಎಷ್ಟು ಬೇಕಾದ್ರೂ ಆಡ್ಕೋಬೋದು ನೀವು, ಬಟ್ 2 ಮ್ಯಾಚ್ ಮಿನಿಮಮ್ ಮಾಡಲೇಬೇಕು ಡೊಮ್ಯಾಸ್ಟಿಕಲ್ಲಿ ಅಂತ ಇತ್ತು. 2 ಮ್ಯಾಚ್ನ ಆಡಿದ್ದಾರೆ. ಸೊ ಇನ್ನೇನು ಆಡ್ದಲ್ಲಪ್ಪ, 16 ವರ್ಷ ಆದಮೇಲೆ ಬಂದ್ಬಿಟ್ಟು ಆಡಿದ್ರಲ್ಲ, ಲಾಸ್ಟ್ ವಾಕ್ ಆಗಿದೆ ಅಂತ ಕಾಣಿಸ್ತಿದೆ. ಡೊಮ್ಯಾಸ್ಟಿಕಲ್ಲಿ ವಿರಾಟ್ ಕೊಹ್ಲಿ ಅವರ ಲಾಸ್ಟ್ ವಾಕು ಪ್ರಾಬ್ಲಿ ಆಗಿರ್ಬೋದು, ಬಟ್ ಗೊತ್ತಿಲ್ಲ. ನೆಕ್ಸ್ಟ್ ಸೀಸನ್ ಕೂಡ ಆಡ್ಬೋದು ವಿರಾಟ್ ಕೊಹ್ಲಿ 1-2 ಮ್ಯಾಚು. ಬಟ್ ಈ ಸೀಸನ್ ಕಂಪಲ್ಸರಿ ಇತ್ತು ಆಡಬೇಕು ಅಂತ. ನೆಕ್ಸ್ಟ್ ಸೀಸನ್ ಕಂಪಲ್ಸರಿ ಇರುತ್ತೋ ಇರೋದಿಲ್ಲೋ ಗೊತ್ತಿಲ್ಲ. 2027ಗೆ ಬರ್ತಾ ಇದೆ ವರ್ಲ್ಡ್ ಕಪ್ಪು. ನೆಕ್ಸ್ಟ್ ಸೀಸನ್ ಆಡ್ಬೋದು, ಯಾಕೆಂದರೆ ಟಚಲ್ಲಿ ಇರಲಿ ಅಂತ. ಸೊ ಹೋಪ್ ಮಾಡ್ತೀವಿ ಮತ್ತೆ ವಿರಾಟ್ ಕೊಹ್ಲಿ ಅವರು ನೆಕ್ಸ್ಟ್ ವರ್ಷನ ಕೂಡ ಡೊಮ್ಯಾಸ್ಟಿಕ್ನ ಆಡಲಿ, ವಿಜಯ್ ಹಜಾರೆ ಟ್ರೋಫಿನ ಆಡಲಿ ಅಂತ. ಒಟ್ಟಲ್ಲಿ ಬೆಟರಾಗಿ ಪರ್ಫಾರ್ಮೆನ್ಸ್ ಬಂದಿದೆ. 77 ರನ್ನ ಜಸ್ಟು 61 ಬಾಲ್ ಹೊಡೆದಿರ, 13 ಬೌಂಡ್ರೀಸು ಜೊತೆಗೆ 1 6ನ ಗಳಿಸಿದ್ರು ವಿರಾಟ್ ಕೊಹ್ಲಿ ಅವರು. ಸೆಕೆಂಡ್ ಇನ್ನಿಂಗ್ಸಲ್ಲಿ ಸ್ಟಂಪ್ ಔಟ್ ಆಗಿದ್ದಾರೆ. ಸೊ ಮೆಚ್ಕೊಬೇಕು. ವಿರಾಟ್ ಕೊಹ್ಲಿ ಅವರ ವಿಕೆಟ್ ತೆಗೆದುಬಿಟ್ರಲ್ಲ ವಿಜಯ್ ಹಜಾರೆ ಟ್ರೋಫಿನಲ್ಲಿ, ಆ ಬೌಲರ್ಗಂತೂ ಒಂಥರ ನೋಡಿ, ವಿರಾಟ್ ಕೊಹ್ಲಿಗೆ ಬೌಲಿಂಗ್ ಮಾಡೋಕ್ಕೆ ಸಿಗೋದೇನೆ ಒಂಥರ ಅದೃಷ್ಟ. ಜಾಯ್ಸ್ವಾಲ್ ಅಂತ, ವಿಶಾಲ್ ಜಾಯ್ಸ್ವಾಲ್ ಅಂತ, ಗುಜರಾತ್ನ ಪ್ಲೇಯರ್, ಸಿಕ್ಕಾಪಟ್ಟೆ ಖುಷಿ ಆಗೋಗ್ಬಿಟ್ಟಿದ್ರೆ ಇಲ್ಲಾಗಿರೋ ವಿರಾಟ್ ಕೊಹ್ಲಿ ವಿಕೆಟ್ ಎತ್ಬಿಟ್ಟೆ ನಾನು ಅಂತ. ಸೊ ಇಬ್ಬರು ಕೂಡ ಬೆಟರಾಗಿ ಪರ್ಫಾರ್ಮ್ ಮಾಡಿದರೆ. ರೋಹಿತ್ ಶರ್ಮಾ ಒಂದು ಡಕ್ ಆಗಿದ್ದಾರೆ, ಅದನ್ನು ಬಿಟ್ಟು ನೋಡ್ತಂದ್ರೆ ಸೆಂಚುರಿ ಇಳಿಸಿದ್ದಾರೆ, ಇವರು ಕೂಡ ಸೆಂಚುರಿ ಇಳಿಸಿದ್ದಾರೆ. ಮುಖ್ಯವಾಗಿ ಏನು ಅಂತಂದರೆ ಇಬ್ಬರು ಕೂಡ ಒಂದೊಂದು ಮ್ಯಾಚಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿದ್ದಾರೆ. ರೋಹಿತ್ ಶರ್ಮಾ ಅವರು ಮೊದಲನೇ ಮ್ಯಾಚಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಆಯಿತು ಅಂದರೆ, ವಿರಾಟ್ ಕೊಹ್ಲಿ 2ನೇ ಮ್ಯಾಚಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿದ್ದಾರೆ. ಸೆಂಚುರಿ ಹೊಡೆದಿದ್ದ ಮ್ಯಾಚ್ ಪ್ಲೇಯರ್ ಆಫ್ ದ ಮ್ಯಾಚ್ ಸಿಗಲಿಲ್ಲ ಇವರಿಗೆ, ಸಿಮರ್ಜಿತ್ ಸಿಂಗ್ ಅವ್ರು ಸಿಕ್ತು. ಬಟ್ ನೋಡಿ, ಸೆಕೆಂಡ್ ಮ್ಯಾಚು 77 ರನ್ ಹೊಡೆದಿದ್ದಕ್ಕೆ ಇವರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ಸಿಕ್ಕಿದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮ್ಗೆ ಏನಿಸ್ತು ವಿರಾಟ್ ಕೊಹ್ಲಿ ಅವರ 2 ಮ್ಯಾಚು ಆಡಿರೋದ್ರಲ್ಲಿ ಡೊಮ್ಯಾಸ್ಟಿಕಲ್ಲಿ ಒಂಥರ ಮ್ಯಾಚ್ ವಿನಿಂಗ್ ನಾಕ್ ಬಂದಿದ್ದಿಲ್ಲ 2 ಕೂಡ? ಏನು ಅನ್ಸ್ಬೇಕು, ನಾವು ಇಂಟರ್ನ್ಯಾಷನಲ್ ನೋಡಿದ್ದೀವಿ, ಇರಲ್ಲ ಏನು ಸ್ಪೆಷಲ್ ಅಂತ ಅಂತೀರ ಅಲ್ವಾ?